ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಅವ್ರು ಯಾಕೆ ಫಲದ ಅಪೇಕ್ಷೆ ಮಾಡಬೇಡ ನಿನಗಂದ್ರು ಅಂದ್ರೆ, ಈ ಜಗತ್ತಿನೊಳಗೆ ಏನೈತಿ, ನಾವು ಫಲದ ಕೆಲಸ ಮಾಡೀವಿ ಖರೆ, ಕೆಲಸ ವರ್ತಮಾನದೊಳಗೈತಿ, ಫಲ ಭವಿಷ್ಯದೊಳಗೈತಿ. ಕರ್ಮ ವರ್ತಮಾನದೊಳಗೈತಿ, ಫಲ ಭವಿಷ್ಯದೊಳಗೈತಿ. ಕರ್ಮ ನಿನ್ನ ಕೈಯೊಳಗೈತಿ, ಫಲ ದೈವದ ಕೈಯೊಳಗೈತಿ. ಮತ್ತು ಕರ್ಮ ನೀ ಮಾಡ್ಬೋದು, ಫಲವೂ ನೀ ಬಯಸಿದೆ ಅಂದ್ರೆ ಈ ಜಗತ್ತಿನೊಳಗೆ ಏನೈತಿ ಅಂದ್ರೆ, ಬಯಸಿದ್ದು ಸಿಗ್ತೈತೆ ಅಂತಿಲ್ಲ, ಬಯಸಿದಷ್ಟು ಸಿಗ್ತೈತೆ ಅಂತನೂ ಇಲ್ಲ, ಬಯಸಿದಂಥದ್ದು ಸಿಗ್ತೈತೆ ಅಂತನೂ ಇಲ್ಲ, ಬಯಸಿದವರು ಸಿಗ್ತಾರಂತನೂ ಇಲ್ಲ, ಸಿಕ್ಕವ್ರು ನೀ ಬಯಸ್ದಂಗಿಲ್ಲ. ಇದು ಜೀವನದ ವೈಚಿತ್ರ್ಯ ಐತಿದೆ. ಹಂಗದಾರೇನು? ಎಲ್ಲರೂ ಕರೆಕ್ಟ್ ಗೋಣ್ ಅಳ್ಳಾಡ್ಸಕತ್ತಾರ, ಖಾತ್ರಿ ಆಗೈತ್ರಿ ನಮಗೆ. ಅಂದ್ರೆ ಯಾರು ಅಪೇಕ್ಷೆ ಪಡ್ತಾರ ಹಂಗೆ ಅಪೇಕ್ಷೆ ಪಟ್ಟಿದ್ದು ಆಗ್ತೈತೆ. ಈಗ ವಯಸ್ಸಾಗ್ತಿರ್ತೈತಿ, ನಮ್ಮ ಅಪೇಕ್ಷೆ ಏನೈತಿ, ನಮ್ಮ ಮುಖದ ಮೇಲೆ ಒಟ್ಟ ಹಿಂಗೆ ಗೆರಿ ಬೀಳಬಾರ್ದಂತೀವಿ. ಯಾವಾಗಲೂ ಹ್ಯಾಂಡ್ಸಮ್ ಕಾಣ್ಬೇಕು, ನಾನು ಒಟ್ಟ ರಿಂಕಲ್ ಬೀಳಬಾರ್ದು, ನನಗೆ ಯಾರು ಅಂಕಲ್ ಅನ್ನಬಾರ್ದು. ಹಂಗೆ ಸಾಧ್ಯ ಐತೇನು ಹೇಳಿ? ನನ್ನ ಮುಖದ ಮೇಲೆ ರಿಂಕಲ್ ಬೀಳಬಾರ್ದು, ನನಗೆ ಯಾರು ಅಂಕಲ್ ಅನ್ನಬಾರ್ದು. ಅಂದ್ರೆ ಇವ ಇನ್ನೂ ಓಣಿ ಟ್ವಿಂಕಲ್ ಟ್ವಿಂಕಲ್ ಹಾಡ್ಕೊತ ಹೋಗ್ಬೇಕು. ನಾನು ಈ ಅಪೇಕ್ಷೆ ಈಡೇರ್ತೈತೇನು? ಸಾಧ್ಯ ಇಲ್ಲಿದು. ನಿಸರ್ಗವನ್ನು ನಾವು ಒಪ್ಪಿ ಬದುಕಬೇಕಾಗ್ತೈತೆ ಅಷ್ಟೆ. ನೀ ಎಕ್ಸಸೈಸ್ ಮಾಡು, ಯೋಗಾಸನ ಮಾಡು, ಕರ್ಮ ಮಾಡು, ಆದರೆ ರಿಂಕಲ್ ಬೀಳಬಾರ್ದನ್ನೋ ಅಪೇಕ್ಷೆ ತಲೆಗೆ ಇಟ್ಕೋಬೇಡ. ಇಟ್ಟು ಅಂದ್ರೆ ತಾಪ ಆಗ್ತೈತೆ ನೋಡಿ ಅಷ್ಟೇ. ಕರ್ಮ ಮಾಡು, ಅಪೇಕ್ಷೆ ಇಟ್ಕೋಬೇಡ. ಈಗ ತಾಯಿ ಇರ್ತಾಳೆ, ಎಲ್ಲ ತಾಯಂದ್ರಿಗೆ ಇರ್ತೈತಿಲ್ಲ ನಮ್ಮ ಮಕ್ಕಳು ನಮ್ಮ ಮಾತು ಕೇಳಬೇಕು ಅಂತ. ಎಲ್ಲ ತಂದೆ ತಾಯಿಗಳಿಗೆ ನಮ್ಮ ಮಕ್ಕಳು ವಾಟ್ ಈಸ್ ರಾಂಗ್ ಇನ್ ಇಟ್? ನೀವು ಬೆಳೆಸ್ರಿ ಮಾಡಿರಿ, ಒಟ್ಟ ನೀವು ಅಪೇಕ್ಷೆ ಇಟ್ಕೋಬೇಡ್ರಿ ಅಂದ್ರೆ ತಪ್ಪಾಗತ್ತಲ್ಲ. ಇಟ್ಕೊಳ್ರಿ, ಆದ್ರೆ ತಿಳ್ಕೋಬೇಕಾದದ್ದು ಏನು ಅಂದ್ರೆ, ಅಪೇಕ್ಷೆ ಇಟ್ಕೊಳ್ಳೋದು ತಪ್ಪಲ್ಲ. ದುಃಖ ಯಾವುದು ಕೊಡ್ತೈತಿ ಅಂದ್ರೆ, ಅಪೇಕ್ಷೆ ದುಃಖ ಕೊಡೋದಿಲ್ಲ, ಆಶೆ ದುಃಖ ಕೊಡೋದಿಲ್ಲ. ನಾನು ಇಟ್ಕೊಂಡ ಅಪೇಕ್ಷೆಗಳೆಲ್ಲವೂ ಈಡೇರ್ತಾವನ್ನು ತಲೆಗೆ ಇಟ್ಕೊಂಡಿಲ್ಲ, ಅದು ದುಃಖ ಕೊಡ್ತೈತಿ ಮನುಷ್ಯಗಷ್ಟೆ. ಕೆಲವು ಈಡೇರ್ತಾವ, ಕೆಲವು ಈಡೇರೋದಿಲ್ಲ. ಅದಕ್ಕೆ ಕೆಲಸ ಮಾಡ್ಕೊತ ಹೋಗು. ಎಲ್ಲ ಆಶೆಗಳು ಈಡೇರ್ತವೆ. ಈಗ ತಾಯಿ ಇರ್ತಾಳೆ, ತಾಯಿ ಮಗ ಎಲ್ಲೋ ಬೆಂಗಳೂರಾಗ ಓದ್ತಿರ್ತಾನೆ. ತಾಯಿ ಅಪೇಕ್ಷೆ ಏನು? ಮಗ ನಾ ಹೇಳಿದ್ದ ಮದುವೆ ಮಾಡ್ಕೋಬೇಕು, ಮಗನಿಗೊಂದು ನೌಕರಿ ಸಿಗ್ಬೇಕು. ಆಕೆ ಇಲ್ಲಿ ಕುಂತು ಪ್ರಾರ್ಥನೆ ಮಾಡ್ತಿರ್ತಾಳೆ, ಏನು ನನ್ನ ಮಗಂದು ಕ್ಯಾಂಪಸ್ ಸೆಲೆಕ್ಷನ್ ಆಗ್ಬೇಕಂತ. ಆಕೆ ಇಲ್ಲಿ ಪೂಜೆ ಅವಂದು ಮುಗೀತು, ಮುಗಿದ ಮೇಲೆ ಬೆಂಗಳೂರಿಂದ ಬರಾಗ ಒಂದು ಹುಡುಗಿನ ಕರ್ಕೊಂಬಂದ. ಅವ್ರವು ಕೇಳಲಿ, ಅಪ್ಪ ಇದು ಯಾರು? ಇದು ಕ್ಯಾಂಪಸ್ ಸೆಲೆಕ್ಷನ್ ಆಗೈತೆ ಅವ ಅಂತ. ಅಂದ್ರೆ ಯಾರ ಅಪೇಕ್ಷೆಗಳು ಈಡೇರವ ಹೇಳ್ರಿ? ಹಿಂದೆ ರಾಮಾಯಣ ನಡೀತು. ರಾಮನ ಅಪೇಕ್ಷೆ ಇತ್ತು ಅಯೋಧ್ಯದ ಅರಸ ಆಗಬೇಕಂತ. ಪ್ರಜೆಗಳ ಅಪೇಕ್ಷೆ ಇತ್ತು, ಲಕ್ಷ್ಮಣನ ಅಪೇಕ್ಷೆ ಇತ್ತು, ತಮ್ಮ ಭರತನ ಅಪೇಕ್ಷೆ ಇತ್ತು, ತಾಯಿಯ ಅಪೇಕ್ಷೆ ಇತ್ತು, ತಂದ ದಶರಥನ ಅಪೇಕ್ಷೆ ಇತ್ತು. ಯಾರು ಅಯೋಧ್ಯೆ ಆಳ್ಬೇಕಂತ ಎಲ್ಲರ ಅಪೇಕ್ಷೆ ಇತ್ತು. ಆದರೆ ಯಾರ ಅಪೇಕ್ಷೆಯೂ ಈಡೇರಲಿಲ್ಲ. 12 ವರ್ಷ ಕಟ್ಟಿಗೆಯ ಪಾದರಕ್ಷೆ ಅಯೋಧ್ಯೆ ಆಳತೆ ಹೊರತು ಅಪೇಕ್ಷೆಗಳು ಈಡೇರಲಿಲ್ಲ. ಇರಬಾರ್ದಂತಲ್ಲ, ಇರಬೇಕು. ಆಸೆ ಸಣ್ಣ ಇದ್ದು ಕೆಲಸ ದೊಡ್ಡದಿರ್ಬೇಕಷ್ಟೆ. ನಮ್ಮದೇನೈತಿ ಅಂದ್ರೆ, ಕೆಲಸ ಸಣ್ಣದೈತಿ, ಆಸೆ ದೊಡ್ಡದೈತಿ. ಅದಕ್ಕೆ ತಾಪಾಗಕತ್ತಾವ ನಮಗೆ. ಅದಕ್ಕೆ ಅವ್ರು ಏನು ಹೇಳ್ತಾರಂದ್ರೆ, ಕರ್ಮಣ್ಯೇವಾಧಿಕಾರಸ್ತು ಮಾ ಫಲೇಶು ಕದಾಚನ. ಮತ್ತು ಯಾಕೆ ಕೇಳಬಾರ್ದಂತಾರೆ ಅವ್ರಂದ್ರೆ, ಕೇಳುವ ವಿವೇಕರ ಬೇಕಲ್ಲ. ಏನು ಕೇಳ್ಬೇಕನ್ನೋದು ಗೊತ್ತಿರ್ಬೇಕಲ್ಲ ನಮಗೆ. ಈಗ ಭಸ್ಮಾಸುರ ಇದೆ, ದೊಡ್ಡ ತಪಸ್ಸು ಮಾಡದ. ತಪಸ್ಸು ಮಾಡಿ ಹೋಗಿ ಪರಮಾತ್ಮನ ಒಲದು ಬಂದು ಎದುರಿಗೆ ನಿಂತ. ಏನು ಕೇಳ್ಬೇಕನ್ನೋ ವಿವೇಕ ಬೇಕಾ ಬೇಡ? ಯಾರು ತಲೆ ಮೇಲೆ ಕೈ ಇಡ್ತೀನಿ ಅವ್ರು ಸುಟ್ಕೊಂಡು ಹೋಗ್ಬೇಕಂದ ತನ್ನ ಕೈ ಮೇಲೆ ತನ್ನ ತಲೆ ಮೇಲೆ ತಾನೇ ಇಟ್ಕೊಂಡು ಹೋದ. ಅಂದ್ರೆ ಯಾಕೆ ಜ್ಞಾನಿಗಳು ದಾರ್ಶನಿಕರು ಕೇಳಬೇಡ್ದಂತಾರೋ ಅಂದ್ರೆ,
ಕೇಳುವ ವಿವೇಕವೂ ನಿನ್ನಲ್ಲಿಲ್ಲ, ಒಮ್ಮೊಮ್ಮೆ ಕಳ್ಕೊಂತೀಪ. ಅದಕ್ಕೆ ಸುಮ್ಮ ಕೆಲಸ ಮಾಡೋದು ಕಲಿ. ನೀ ಕೆಲಸ ಮಾಡಿದೆ ಅಂದ್ರೆ, ಕರ್ಮ ಮಾಡಿದ್ರೆ ಕರ್ಮದ ಫಲ ತಪ್ಪದೇ ಬರ್ತೈತಿ. ನೀನು ಕಾಯಕ ಮಾಡಿದ್ರೆ, ಕರ್ಮ ಮಾಡಿದ್ರೆ, ಕೆಲಸ ಮಾಡಿದ್ರೆ ಹೆಂಗೆ ನಿನ್ನ ಅಡ್ರೆಸ್ಸಿಗೆ ಪೋಸ್ಟ್ಮನ್ ತಂದು ನಿನ್ನ ಪತ್ರ ಮುಟ್ಟಿಸ್ತಾನ, ನೀ ಮಾಡಿದ ಕರ್ಮದ ಫಲ ನಿಸರ್ಗ ನಿನ್ನ ಮನೆ ಬಾಗಿಲಿಗೆ ತಂದು ಮುಟ್ಟಿಸ್ತೈತಿ. ಅದಕ್ಕೆ ಕರ್ಮಣ್ಯವಾಧಿಕಾರ ಮಾ ಫಲೇಶು ಕದಾಚ. ಕೆಲಸ ಮಾಡಬೇಕಲ್ಲ ಮನುಷ್ಯ. ಎಷ್ಟು ಸುಂದರ ಮಾತಿದು. ಇದು ಒಂದು ಮಾತು ಸಾಕು ಜೀವನವನ್ನು ಸಂತೋಷವಾಗಿಟ್ಟುಕೊಳ್ಳಿಕ್ಕೆ. ಕರ್ಮಣ್ಯವಾಧಿಕಾರಸ್ತಿ ಮಾ ಫಲೇಶು ಕದಾಚ. ಸುಮ್ಮ ಕೆಲಸ ಮಾಡ್ಕೊತಿರ್ಬೇಕು ಮನುಷ್ಯ. ನಿಸರ್ಗ ಎಷ್ಟು, ಇದ್ರ ಮೆಕ್ಯಾನಿಸಮ್ ಎಷ್ಟು ಅದ್ಭುತ ಐತಿ ನಿಸರ್ಗದ್ದು. ನಿಸರ್ಗದ ಮೆಕ್ಯಾನಿಸಮ್ ಎಷ್ಟು ಅದ್ಭುತ ಐತಿ ಅಂದ್ರೆ, ಈಗ ನೀವು ನೋಡ್ರಿ, ಕಾಲಿಲ್ದವ್ರು ಎಷ್ಟು ಜನ ಹುಟ್ಟ್ಯಾರ ಭೂಮಿ ಮೇಲೆ ನೋಡಿವಿಲ್ಲ ನಾವು. ಕೈ ಇಲ್ದವ್ರು ಹುಟ್ಟ್ಯಾರ, ಕಣ್ಣಿಲ್ದವ್ರು ಹುಟ್ಟ್ಯಾರ, ಕಿವಿ ಇಲ್ದವ್ರು ಹುಟ್ಟ್ಯಾರ, ಬಾಯಿ ಇಲ್ದವ್ರು ಹುಟ್ಟ್ಯಾರ, ತಲೆ ಇಲ್ದವ್ರಂತೂ ಭಾಳ ಮಂದಿ ಇದೀವಿ, ಪ್ರಶ್ನೆನೇ ಇಲ್ಲ. ದೇವರು ಈ ಇದ್ರದ್ದೊಂದು ಸಾಫ್ಟ್ವೇರ್, ಈ ಯೂನಿವರ್ಸ್ದೊಂದು ಸಾಫ್ಟ್ವೇರ್ ಹೆಂಗೆ ರೆಡಿ ಮಾಡ್ಯಾನಂದ್ರೆ, ಕಾಲಿಲ್ದವ್ರನ್ನ ಹುಟ್ಸ್ಯಾನ, ಕೈ ಇಲ್ದವ್ರನ್ನ ಹುಟ್ಸ್ಯಾನ, ಕಣ್ಣಿಲ್ಲವ್ರನ್ನ ಹುಟ್ಸ್ಯಾನ, ಕಿವಿ ಇಲ್ದವ್ರನ್ನ ಹುಟ್ಸ್ಯಾನ, ಬಾಯಿ ಇಲ್ದವ್ರನ್ನ ಹುಟ್ಸ್ಯಾನ. ಆದ್ರೆ ಹೊಟ್ಟಿಲ್ಲದವ್ರನ್ನ ಒಬ್ಬರನ್ನೂ ಹುಟ್ಟಿಸಿಲ್ಲ. ಯಾಕಂದ್ರೆ ನಿನಗೇನು ಇರಲಿ ಬಿಡಲಿ ಪ್ರಶ್ನೆ ಇಲ್ಲ, ದುಡ್ದ ಉಣಬೇಕು. ಕರ್ಮಣ್ಯವಾಧಿಕಾರಸ್ತಿ. ದುಡ್ದು ಉಣ್ಣಿ, ಕಾಯಕ ಮಾಡಿ ಉಣಬೇಕು. ನೀನು ಕಾಯಕ ಮಾಡಬೇಕು ಮನುಷ್ಯ. ಒಂದು ಇರುವೆ ಇತ್ತು, ಇರುವೆ. ಆ ಇರುವೆ ಗಿಡ ಹತ್ತಿತ್ತು. ಗಿಡ ಮಾವಿನ ಗಿಡ ಇತ್ತು, ಹಣ್ಣು ಮ್ಯಾಲೆ ಬಿಟ್ಟಿತ್ತದು. ಇರುವೆ ಹತ್ತಕತ್ತಿತ್ತು ಮಾವಿನ ಗಿಡ. ಅದು ಮಾವಿನ ಗಿಡ ಕೇಳ್ತು, ಅಲ್ಲೋ ಇರುವೆ, ನೀನಿರೋದು ಇಟ್ಟದಿಯಪ್ಪ, ಅಲ್ಲೇ ಏನರ ತಿಂದು ಇರ್ಬೇಕಿಲ್ಲೋ, ಇಷ್ಟು ಮ್ಯಾಲೈತಿ ತುದಿಯಾಗ ಹಣ್ಣ, ಇಲ್ಲಿಗ್ಯಾಕೆ ಹತ್ತಕತ್ತಿ ಅಂತ ಕೇಳ್ತದೆ ಇರುವೆಗೆ. ನೀ ಇರೋದ ಇಷ್ಟ ಅದಿ, ನೀ ಇರುವೆ, ಹಣ್ಣು ನೋಡಿದ್ರೆ ಮ್ಯಾಲೈತಿ, ನೀ ಇಷ್ಟ ಅದಿ, ಸುಮ್ಮನೆ ಅಲ್ಲೇ ಕೆಳಗೆ ಏನರ ತಿಂದಿರ್ಬೇಕಾಗಿತ್ತಲ್ಲ, ಇಷ್ಟು ಮ್ಯಾಲೆ ಯಾಕೆ ಹತ್ತಕತ್ತಿ ನೀನು? ಅದು ಇರುವೆ ಕೇಳ್ತದ ಗಿಡಕ್ಕೆ. ಹೌದು, ಮತ್ತು ನೀನು ಮಾವಿನ ಹಣ್ಣು ಅಷ್ಟು ತುದಿಯಾಗ ಯಾಕೆ ಬಿಟ್ಟು ಬಡ್ಡೆಗ ಇಟ್ಟು ಬಿಡ್ಬೇಕಾಗಿತ್ತಲ್ಲ ಅಂತ ಇರುವೆ ಕೇಳ. ಅವಾಗ ಗಿಡ ಹೇಳ್ತಿಲ್ಲ, ನಾ ಬಡ್ಡ್ಯಾಗ ಯಾಕೆ ಇಟ್ಟಿಲ್ಲ, ಮ್ಯಾಲೆ ಯಾಕೆ ಇಟ್ಟೀನಿ ಅಂದ್ರೆ, ಯಾರು ಸಾಹಸಿಗಳದಾರಲ್ಲ ಅವ್ರಿಗಷ್ಟ ಸಿಗಬೇಕಿದು ಅಂತ ಮ್ಯಾಲೆ ಇಟ್ಟೀನಿ. ಯಾರು ಆಲಸಿಗಳದಾರಲ್ಲ ಅವ್ರಿಗೆ ಬೇಡ, ಸಾಹಸಿಗಳಿಗೆ ಮಾತ್ರ ಫಲ ಸಿಗಬೇಕಂತ ಮ್ಯಾಲೆ ಇಟ್ಟೀನಿ ಇದನ್ನು. ಅವಾಗದು ಮಾವಿನ ಗಿಡ ಕೇಳ್ತು ಇರುವೆಗೆ, ಅಲ್ಲೋ ಇಲ್ಲಿ ಮ್ಯಾಲೆ ಬಂದು ಮಾವಿನ ಹಣ್ಣು ತಿಂತಿ, ಕೆಳಗೆ ಅಡ್ಡಾಡಿ ಮಂದಿ ಸಕ್ರೆ ಹಾಕಿ ಹೋಗ್ಯಾರ, ಸಕ್ರೆ ತಿಂತಿ, ಅಲ್ಲಿ ಸಕ್ರೆ ತಿಂದು ಬಂದು ಮ್ಯಾಲೆ ಹತ್ತಿ ಮಾವಿನ ಹಣ್ಣು ತಿಂತಿ, ಮತ್ತು ಶುಗರ್ ಗಿಗರ್ ಏನೂ ಆಗೋದಿಲ್ಲ ನಿನಗೆ. ಮನುಷ್ಯರಿಗೆ ನೋಡಿ ಎಷ್ಟು ಬರೀ ಬಿಟ್ಟು ಬಿಟ್ಟಾರ ಈಗೆಲ್ಲ, ಬರೀ ಕಬ್ಬಿನ ಇದು ಕುಡಿತಾವೆ, ಹಾಗಲಕಾಯಿ ರಸ ಬೆಳಿಗ್ಗೆ ಎದ್ದು. ನೀನು ಅಲ್ಲಿ ಸಕ್ರೆ ತಿಂದು ಬಂದು ಇಲ್ಲಿ ಮ್ಯಾಲೆ ನೋಡಿದ್ರೆ ಮತ್ತು ಮಾವಿನ ಹಣ್ಣು ತಿನ್ನಕತ್ತಿ, ಶುಗರ್ ಏನಾಗೋದಿಲ್ಲ. ಆಗೋದಿಲ್ಲ, ನಮ್ಗೆ ಖಾಯಂ ವಾಕಿಂಗ್ ಮಾಡ್ಕೊತಿರ್ತೀವಿ, ನಮಗೆ ಯಾಕೆ ಶುಗರ್ ಆಗುತ್ತೆ? ಅಲ್ಲೇ ಒಬ್ಬ ಮನುಷ್ಯ ಕುಂತಿದ್ದ, ಅವ ಇರುವಿಗೆ ನೋಡ್ದ, ಅಲ್ಲೋ ನೀನು ಇಷ್ಟೇ ಇರುವೆ, ನಾನು ಇಲ್ಲೇ ಕುಂತೀನಿ, ಆದರೂ ಅದು ಹಣ್ಣು ಹರ್ಕೊಳಕ್ಕಾಗುವಲ್ದು, ನೀನು ಇಷ್ಟೇ ಇರುವೆ, ಆದರೂ ಮ್ಯಾಲೆ ಹಣ್ಣು ಹತ್ತಕ್ಕೆ ಹರ್ಕೊಳಕತ್ತೀಯಲ್ಲ ಅಂತ. ಆವಾಗ ಅದು ಇರುವೆ ಮನುಷ್ಯಗೆ ಹೇಳ್ತಂತ, ಅದಕ್ಕೆ ನಾ ಮ್ಯಾಲೆ ಹತ್ತುವ ಸಾಹಸ ಮಾಡಕತ್ತೀನಲ್ಲ, ನೀನು ಮಾಡಕತ್ತಿಲ್ಲ, ಕುಂತಲ್ಲೇ ಕುಂತಿ, ನಾನು ಬರೀ ಇರುವೆ, ನಿನ್ನಲ್ಲಿ ಸಾಹಸದ ಮನೋಭಾವ ಇಲ್ಲಲ್ಲ, ಅದಕ್ಕಾಗಿ ನೀ ಇದ್ದಲ್ಲೇ ಇರುವೆ ಅಂತ ಹೇಳ್ತಂಥದ್ದು. ಸಾಹಸಿಯಾಗಬೇಕು ಮನುಷ್ಯ. ಈಗೊಂದು ಬೊಗರಿ ಇರ್ತೈತೆ, ಬೊಗರಿ ಎಲ್ಲಿವರೆಗೆ ತಿರುಗ್ತೈತಿ ಅಲ್ಲಿವರೆಗೆ ಇರ್ತೈತಿ. ಯಾವಾಗ ತಿರುಗುದು ನಿಲ್ಲಿಸ್ತೈತಲ್ಲ ಅವಾಗ ಬೀಳ್ತೈತೆ ಅದು ಅಷ್ಟೆ. ಯಾವಾಗ ಮನುಷ್ಯ ದುಡಿಯುವುದನ್ನು ಬಿಡ್ತಾನೆ, ಕರ್ಮ ಮಾಡುವುದನ್ನು ಬಿಡ್ತಾನೆ. ಈ ಜಗತ್ತು ಕರ್ಮಾಧಾರಿತ ಐತಿ. ದೇವರು ಕಣ್ಣು ಕೊಟ್ಟಾನ, ಕೈ ಕೊಟ್ಟಾನ, ಕಾಲು ಕೊಟ್ಟಾನ, ಮನಸ್ಸು ಕೊಟ್ಟಾನ, ಬುದ್ಧಿ ಕೊಟ್ಟಾನ. ಈ ಇಂದ್ರಿಯಗಳನ್ನು ಯೂಸ್ ಇಟ್, ಅದರ್ವೈಸ್ ಯು ವಿಲ್ ಲೂಸ್ ಇಟ್. ಒಳ್ಳೆಯದಕ್ಕೆ ಬಳಸಬೇಕು. ಚಲೋ ಕರ್ಮಗಳನ್ನು ಮನುಷ್ಯ ಮಾಡ್ತಿರ್ಬೇಕು. ಮಾಡಿ ಫಲದ ಅಪೇಕ್ಷೆ ಇಲ್ಲಾರ್ದಂಗೆ ಬದುಕುವುದು ಸಂತನಂತೆ ಬದುಕುವುದಷ್ಟೆ. ಕೆಲಸ ಮಾಡೋದು ಕಲಿಬೇಕು ಮನುಷ್ಯ. ಕರ್ಮ ಮಾಡುವುದನ್ನು ಕಲಿಯು.
ಯಾವ ಮನುಷ್ಯ ಇದ್ದಾಗ ಕೆಲಸ ಮಾಡೋದಿಲ್ಲ, ಯಾವ ಮನುಷ್ಯ ಇದ್ದಾಗ ಕರ್ಮ ರತನಾಗುವುದಿಲ್ಲ, ಅವ ಹೆತ್ತವ್ರಿಗೆ ಅಷ್ಟೇ ಭಾರ ಅಲ್ಲ, ಸತ್ತಾಗ ಹೊತ್ತವರಿಗೂ ಭಾರ ಅಕ್ಕನವ. ಅದಕ್ಕೆ ಮನುಷ್ಯ ಕರ್ಮ ಮಾಡಬೇಕು, ಕಾಯಕ ಮಾಡಬೇಕು, ಕೆಲಸ ಮಾಡಬೇಕು. ಡೂ ಆರ್ ಡೈ ಅಲ್ಲ, ಡೂ ಬಿಫೋರ್ ಡೈ. ನಾವು ಡೂ ಆರ್ ಡೈ ಅಂತೀವಿ. ಡೂ ಬಿಫೋರ್ ಡೈ, ಯು ಡೂ ಸಮಥಿಂಗ್. ಜಗತ್ತಿಗೆ ಇಷ್ಟು ದೇವರೊಂದು ಸುಂದರವಾದ ದೇಹ, ಮನ, ಬುದ್ಧಿ, ಇಂದ್ರಿಯಗಳನ್ನು ಕೊಟ್ಟಾನಲ್ಲ, ಕೆಲಸ ಮಾಡು, ಅಪೇಕ್ಷೆ ಪಡಬೇಡ ಅಷ್ಟೆ. ಎಷ್ಟು ಜನ ಈ ಜಗತ್ತಿನೊಳಗೆ ಬದುಕಲಿಲ್ಲ, ಅಪೇಕ್ಷಾರಹಿತ ಜೀವನ ಹೆಂಗಿರ್ತದೆ. ಕರ್ಮಗಳನ್ನು ಮಾಡಿಯೂ ಸಹಿತ ಅಪೇಕ್ಷಾರಹಿತನಾಗಿ ಬದುಕುವುದು ಹೆಂಗೆ. ಕರ್ಣ ಮಹಾಭಾರತದ ಯುದ್ಧ ಕಥೆ ನೀವೆಲ್ಲ ಕೇಳಿರಿ. ಕರ್ಣ ಪಾಂಡವರೆಲ್ಲರನ್ನು, ಅರ್ಜುನನನ್ನು ಸೋಲಿಸುವ ಸಾಮರ್ಥ್ಯ ಅವನಿಗೆ ಇರ್ತದೆ. ಅದು ಏನೇನು ನಡೀತು ಅನ್ನೋದು ಕಥೆ ನಿಮಗೆ ಗೊತ್ತಿದೆ. ಕರ್ಣನ ಬೆಟ್ಟಿಗೆ ಕೃಷ್ಣ ಬರ್ತಾನೆ. ಇಲ್ಲ, ನೀನು ಕುಂತಿಯ ಹಿರಿಯ ಮಗ, ನೀನು ಕುಂತಿಯ ಹಿರಿಯ ಮಗ ಇದ್ದೂ ಸಹಿತ ನಿನಗೆ ಗೊತ್ತಿಲ್ಲ. ಈ ಜನ ಏನಂತಾರಂದ್ರೆ ನಿನಗೆ ಸೂತಪುತ್ರ ಅಂತಾರೆ. ಸೂತಪುತ್ರ ಅಂದ್ರೆ ದಾಸಿಯ ಮಗ ಅಂತ, ಸೇವಕನ ಮಗ. ಖರೆ ಅಂದ್ರೆ ಪಾಂಡವರ ಮೊದಲ ಮಗ ನೀನು ಪಟ್ಟಾಧಿಕಾರ ಆಗ್ಬೇಕು. ನಿನಗೆ ಮೊದಲು ಪಟ್ಟಾಧಿಕಾರ ಆಗಬೇಕಾದದ್ದು ನಿನಗೆ. ಅದಕ್ಕೆ ನೀನು ಬಾ, ನಿನಗೆ ರಾಜ್ಯಾಭಿಷೇಕ ಮಾಡಿಸ್ತೀವಿ, ಕೌರವರನ್ನು ಬಿಟ್ಟು ಬಾ, ದುರ್ಯೋಧನ ಸ್ನೇಹವನ್ನು ಬಿಟ್ಟು ನೀ ಬಂದಿ ಅಂದ್ರೆ ನಿನಗೆ ಪಾಂಡವರ ಹಿರಿಯ ಮಗ ನೀನಾಗಿದ್ದರಿಂದ ನಿನಗೆ ರಾಜ್ಯಾಭಿಷೇಕ ಮಾಡಿಸ್ತೀವಿ ಅಂತ ಆಶಾ ತೋರಿಸ್ದ. ಯಾರು? ಕೃಷ್ಣ ಕರ್ಣನಿಗೆ. ಇಲ್ಲಿದ್ರೇನೈತಿ, ಇಲ್ಲಿ ಬರೇ ಕೌರವರ ಪಾಳೆಯದಲ್ಲಿದ್ರೆ ನಿನಗೆ ಸೂತಪುತ್ರ ಅಂತಾರೆ, ಬಿಟ್ಟು ಬಂದ್ರೆ ನಿನಗೆ ರಾಜ್ಯಾಭಿಷೇಕ ಮಾಡಿಸ್ತೀನಿ. ಕರ್ಣ ಒಂದು ಚಲೋ ಮಾತು ಹೇಳ್ತಾನೆ ಕೃಷ್ಣನಿಗೆ. ನನಗಿಲ್ಲಿದ್ರೆ ಸೂತಪುತ್ರ ಅಂತ ಕರೀತಾರೆ ಖರೆ, ಅಕಸ್ಮಾತ್ ನೀನು ಒಡ್ಡಿದ ಆಮಿಷಕ್ಕೆ ಬಲಿಯಾಗಿ ರಾಜ್ಯದ ಆಶೆಗಾಗಿ ಅಕಸ್ಮಾತ್ ನಾನು ಪಾಂಡವರ ಪಾಳೆಯದಲ್ಲಿ ಬಂದ್ರೆ ಇಲ್ಲಿದ್ರೆ ಸೂತಪುತ್ರ ಅಂತ ಕರಿಬೋದು, ಅಲ್ಲಿಗೆ ಬಂದರೆ ರಾಜ್ಯದ ಆಶೆಗಾಗಿ ಸೋತಪುತ್ರ ಕರ್ಣ ಅಂತ ಬರ್ತದೆ. ನನಗೆ ಅದು ಅಪವಾದ ತೆಗೆದುಕೊಳ್ಳಲ್ಲ. ಸೂತಪುತ್ರವೇ ಇರಲಿ, ಆದರೆ ರಾಜ್ಯದ ಆಶೆಗಾಗಿ ಸೋತಪುತ್ರ ಕರ್ಣ ಬೇಡ. ಇದೊಂದು ಅಪೇಕ್ಷಾರಹಿತ ಜೀವನ. ಕಟ್ಟುವುದು ಹೆಂಗೆ? ಶರಣರು ಇದನ್ನು ಹೇಳಿದರು. ಆಶೆ ಎಂಬುದು ಭವದ ಬೀಜ, ನಿರಾಶೆ ಎಂಬುದು ನಿತ್ಯ ಮುಕ್ತಿ. ಆಶೆ ಎಂಬುದು ಭವದ ಬೀಜ, ನಿರಾಶೆ ಎಂಬುದು ನಿತ್ಯ ಮುಕ್ತಿ. ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ. ಎಷ್ಟು ಚಲೋ ಸಾಮ್ಯತೆ ಐತೆ ನೋಡ್ರಿ. ಶರಣರಲ್ಲಿ, ದಾರ್ಶನಿಕ ಋಷಿಗಳಲ್ಲಿ ಇವರು ಕರ್ಮಣ್ಣೇ ವಾದಿಕಾರಸ್ತೆ ಮಾ ಫಲೇಶು ಕದಾಚನ ಅಂತ ಗೀತೆ ಹೇಳಿದ್ರೆ, ಆಶೆ ಎಂಬುದು ಭವದ ಬೀಜ, ನಿರಾಶೆ ಎಂಬುದು ನಿತ್ಯ ಮುಕ್ತಿ. ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ. ಇದು ಕಾಳವೆಯ ವಚನ. ಆಕೆ ಹೇಳ್ತಾಳೆ, ಕೆಲಸ ಮಾಡಬೇಕು, ಮಾಡುವ ಕೆಲಸ ಪ್ರೇಮದಿಂದ ಮಾಡಬೇಕು, ಮತ್ತು ಮಾಡುವ ಕೆಲಸದ ಫಲ ಇಟ್ಟುಕೊಂಡು ಕೆಲಸ ಮಾಡಬೇಡ. ಕೆಲಸ ಮಾಡು, ಇದು ಮುಕ್ತಿಯ ಸಾಧನ, ಇದು ಜೀವನ್ಮುಕ್ತಿಯ ಸಿದ್ಧಾಂತ. ಕೆಲಸ ಮಾಡು, ಯಾವಾಗಲೂ ಕೆಲಸ ಮಾಡ್ಕೊತೀರು, ಕೆಲಸ ಇಲ್ಲಾರ್ದೆ ಬದುಕಬೇಡ. ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ, ಸತ್ಯ ಶುದ್ಧವಿಲ್ಲದದು ಕಾಯಕವಲ್ಲ. ಕೆಲಸ ಮಾಡ್ಕೊತೀರು. ಮತ್ತು ಹ್ಯಾಂಗೆ ಮಾಡು ಅಂದ್ರೆ ಯಾವಾಗಲೂ ಕೆಲಸ ಮಾಡು, ಮಾಡುವ ಕೆಲಸ ಪ್ರೇಮದಿಂದ ಮಾಡು, ತನ್ಮಯದಿಂದ ಮಾಡು. ಕೃತ್ಯ ಕಾಯಕ ಅಂದ್ರೆ ಈಗ ಒಬ್ಬ ಡ್ಯಾನ್ಸರ್ ಇರ್ತಾನೆ. ಡ್ಯಾನ್ಸರ್ ಆ್ಯಂಡ್ ಡ್ಯಾನ್ಸ್ ಯು ಜಸ್ಟ್ ಕೆನಾಟ್ ಸೆಪರೇಟ್.